ಹರೇ ರಾಮ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಗುರುಭ್ಯಃ. ಮೊದಲು ಬಾನ್ಕುಳಿ ಮಠದ ಅಧಿದೇವತೆಯಾದ ಪ್ರಭು ಶ್ರೀ ಸೀತಾರಾಮಚಂದ್ರನಿಗೆ ಬಲ ಬಂದು ಆ ದೇವರ ಕೃಪೆ ಈ ಸಭೆಯಲ್ಲಿ ಕುಳಿತ ಎಲ್ಲರ ಮೇಲೂ ಹರಿಯಲಿ. ಮುಖ್ಯವಾಗಿ ಎರಡು ಕುಟುಂಬಗಳ ಮೇಲೆ ಬ್ರಹ್ಮೋಪದೇಶವನ್ನು ಸಂಪನ್ನಗೊಳಿಸಿರುವಂಥ ಎರಡು ಕುಟುಂಬಗಳ ಮೇಲೆ ಹರಿಯಲಿ. ಮತ್ತು ಮುಖ್ಯವಾಗಿ ಎರಡು ಭಟುಗಳು, ನಮ್ಮ ಎಡಬರದಲ್ಲಿ ಕುಳಿತಿರ್ತಕ್ಕಂಥ ಎರಡು ಭಟುಗಳು, ಧೀಮಾನ್ ಮತ್ತು ನಂದಕ, ಪಿನಾಕ 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 ಇಬ್ಬರು ಭಟುಗಳ ಮೇಲೆ ಹರಿಯಲಿ ಎಂಬುದಾಗಿ ನಾವು ಮೊದಲಾಗಿ ಹಾರೈಸ್ತೇವೆ. ಯದ್ಯಪಿ ಇದು ಸನ್ಯಾಸ, ಸರ್ವಸಂಗ ಪರಿತ್ಯಾಗ, ಇದರ ಒಂದು ಮೆಟ್ಟಿಲು, ಪೀಠಿಕೆ. ಹಾಗಾಗಿ ನಮಗೆ ಸಂಸಾರ ಅಂತ ಇಲ್ಲ, ಕುಟುಂಬ ಅಂತ ಇಲ್ಲ. ಆದರೂ ಕೂಡ ಕೆಲವು ಬಾರಿ ಮನೆಯಲ್ಲಿ ಕಾರ್ಯ ನಡೆದಂತೆ, ಮನೆ ಮಕ್ಕಳಿಗೆ ಉಪನಯನ ಮಾಡದಂತೆ, ಮನೆ ಮಕ್ಕಳಿಗೆ ಮದುವೆ ಮಾಡದಂತೆ ಅಂಥ ಸಂದರ್ಭಗಳು ಇರ್ತವೆ. ಇದು ಅಂಥ ಒಂದು ಸಂದರ್ಭ ಎಂಬುದಾಗಿ ನಾವು ಭಾವಿಸ್ತೇವೆ. ಏಕೆಂದರೆ ನಮಗೆ ಮನೆಯವರು ಅಂದರೆ ಯಾರು ಅಂದರೆ, ಯಾರು ನಮ್ಮ ಕಾರ್ಯದಲ್ಲಿ ಜೊತೆಯಾಗ್ತಾರೋ, ಯಾರು ನಮ್ಮ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಅಥವಾ ಶ್ರೀಮಠದ ಶಂಕರಾಚಾರ್ಯ ಪ್ರದತ್ತವಾಗಿರ್ತಕ್ಕಂಥ ಆ ಒಂದು ಜ್ಞಾನಪ್ರಸಾರದ ಕಾರ್ಯದಲ್ಲಿ ಯಾರು ನಮ್ಮ ಜೊತೆ ನಿಲ್ತಾರೋ ಅವರೇ ನಮ್ಮ ಕುಟುಂಬ, ಅವರೇ ನಮ್ಮ ಮನೆಯವರು. ಅದು ಹೌದು ಅಂತಾದರೆ ಈ ಎರಡೂ ಕುಟುಂಬಗಳು ಕೂಡ ಆ ಸ್ಥಾನಕ್ಕೆ ಬರ್ತವೆ. ಇಬ್ಬರು ಗುರುಸೇವಕರು, ಅವರ ಮಕ್ಕಳ ಉಪನಯನ ಇಲ್ಲಿ ಇಂದು ನೆರವೇರಿರ್ತಕ್ಕಂಥದ್ದು. ಹಾಗಾಗಿಯೇ ಆ ಮಕ್ಕಳು ಈಗಲೇ ಆ ಮಕ್ಕಳು ಮಠಕ್ಕೆ ತುಂಬ ಬಳಕೆಯಲ್ಲಿ ಇರ್ತಕ್ಕಂಥವು, ತುಂಬ ಹತ್ತಿರ ಇರ್ತಕ್ಕಂಥ ಮಕ್ಕಳೇ ಹೌದವು. ಒಬ್ಬ ಧೀಮಾನ್, ಈ ಉಪನಯನದ ಉದ್ದೇಶ ಏನು ಅಂದರೆ ಧೀ ಅದು ಪ್ರಚೋದನೆ ಆಗಲಿ ಎಂದು, ಧಿಯೋ ಯುವನಃ ಪ್ರಚೋದಯಾತ್, ಬುದ್ಧಿಯನ್ನು ಪ್ರಚೋದಿಸಲಿ ಅಂತ. ಅವನ ಹೆಸರು ಕೂಡ ಧೀಮಾನ್ ಎಂಬುದೇ ಆಗಿದೆ, ನಾವೇ ಇಟ್ಟ ಒಂದು ಹೆಸರು ಅದು. ಹಾಗಾಗಿ ಧೀಮಾನ್ ಆಗಿದ್ದು ಯಾವಾಗ ಅಂದರೆ ಇವತ್ತೇ ಅಂತ. ಯಾಕೆಂದರೆ ಗಾಯತ್ರಿ ಯಾವತ್ತು ಪ್ರಾಪ್ತ ಆಯಿತು ಆವತ್ತಿನಿಂದ ಧೀಮಾನ್ ಅನ್ನೋ ಪದಕ್ಕೆ ಪೂರ್ಣ ಅರ್ಥ ಬರುವಂಥದ್ದು. ಅವನ ಮಟ್ಟಿಗೆ ಹೇಳೋದಾದರೆ ಉಪನಯನ ಆಗದೇ ಇದ್ರೂ ಕೂಡ ಆದ ಹಾಗೆಯೇ, ಹುಟ್ಟುವಾಗಲೇ ಉಪನಯನ ಆಗಿ ಬಂದ ಹಾಗಿದೆ ಅಂತ ಒಂದು ಸಂಸ್ಕಾರ ಅವನಿಗಿರುವಂಥದ್ದು. ಹಾಗಾಗಿ ಅವನೊಂದು ಒಟ್ಟು. ಆದರೆ ಇನ್ನೊಂದು ಒಟ್ಟು ಪಿನಾಕ ಅಂತ, ಇಬ್ಬರು ಸೋದರರು, ಪಿನಾಕ ಮತ್ತು ನಂದಕ. ನಂದಕ ಅಣ್ಣ, ಪಿನಾಕ ತಮ್ಮ. ಯಾಕೆ ಹೆಸರನ್ನು ಕೊಟ್ಟು ಅಂದರೆ ನಾವೇ ಇಟ್ಟ ಹೆಸರುಗಳು ಎರಡೂ ಕೂಡ. ಪಿನಾಕ ಅಂದರೆ ಶಿವನ ಧನುಸ್ಸು, ನಂದಕ ಅಂದರೆ ವಿಷ್ಣುವಿನ ಖಡ್ಗ ಅಂತ. ಅದು ವಿಷ್ಣುವಿನ ಆಯುಧ ಅದು ನಂದಕ, ಶಿವನ ಆಯುಧ ಅದು ಪಿನಾಕ. ಒಬ್ಬ ಮಗನ ಹೆಸರು ಅದು ಪಿನಾಕ, ಇನ್ನೊಬ್ಬನ ಹೆಸರು ನಂದಕ ಅಂತ. ಒಬ್ಬ ಕಾರ್ಯಕರ್ತ ಹಾಗಿರ್ತಾನೆ ಅಂತ ಅಂದರೆ ತನ್ನನ್ನು ನಡೆಸುವ ಶಕ್ತಿಯ ಕೈಯ ಕೈದುವಾಗಿರ್ತಾನವನು. ರಾಮನ ಕೈಯಲ್ಲಿ ಕೋದಂಡ ಇದ್ದಂತೆ, ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ಇದ್ದಂತೆ, ಶಿವನ ಕೈಯಲ್ಲಿ ತ್ರಿಶೂಲ ಇದ್ದಂತೆ. ಆ ಆಯುಧಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಉದ್ದೇಶಗಳು ಏನೂ ಇರೋದಿಲ್ಲ. ಹಿಂದೆ ಇರುವವನು, ಅವನ ಇಚ್ಛೆ ಅಂತ ನಡೀತವೆ ಅವು. ಪೂರ್ಣ ಪರವಶ ಅಂತ ಹನುಮಂತ ತನ್ನನ್ನು ತಾನು ರಾಮ ಬಿಟ್ಟ ಬಾಣಕ್ಕೆ ಹೋಲಿಸಿಕೊಳ್ತಾನೆ. ಯಾಕೆಂದರೆ ಬಾಣಕ್ಕೆ ಸ್ವಂತ ಗುರಿ ಇಲ್ಲ, ಸ್ವಂತ ಶಕ್ತಿಯೂ ಇಲ್ಲ.
ಹಿಂದೆ ಇರುವವನ ಗುರಿಯೇ ಗುರಿ, ಅವನು ಕೊಟ್ಟ ಶಕ್ತಿಯೇ ಶಕ್ತಿ. ಅವನು ಎಲ್ಲಿ ಹೋಗೊಂಡು ಅಲ್ಲಿಗೆ ಬಾಣ ಹೋಗ್ತದೆ. ಒಬ್ಬ ಕಾರ್ಯಕರ್ತ ಆಗಿರ್ತಾನೆ. ತನ್ನನ್ನು ಆಳುವ ಪ್ರಭು ಅವನು ಏನನ್ನು ಮಾಡು ಅಂದರೆ ಅವನು ಅದನ್ನು ಮಾಡ್ತಾನೆ. ಅವನು ಹಿಂದೆ ಮುಂದಿನ ವಿಚಾರ ಮಾಡದೆ ಅದನ್ನು ಮಾಡ್ತಾನೆ. ಶಕ್ತಿ ಕೂಡ ಅಲ್ಲಿಂದಲೇ ಬರ್ತದೆ. ಹಾಗಾಗಿ ಯಾರಿಗೆ ತನ್ನ ನಾಯಕನೇ ಶಕ್ತಿಯೋ, ನಾಯಕನೇ ಗುರಿಯೋ, ಅಂಥವನು ಪಿನಾಕ ಅಂತ ಅನ್ಸ್ಕೊಳ್ತಾನೆ, ಅಂಥವನು ನಂದಕ ಅಂತ ಅನ್ಸ್ಕೊಳ್ತಾನೆ. ಭಗವಂತನ ಕೈಯ ಉಪಕರಣಗಳು ಅಂತ, ಸಾಮಾನ್ಯವಾದ್ದಲ್ಲ ಅಂತ. ಅವೆಲ್ಲ ದಿವ್ಯವಾಗಿರುವಂಥದ್ದು. ಅದು ಬರೇ ಒಂದು ವಸ್ತು ಅಲ್ಲ ಅದು. ಈ ರಾಮಾವತಾರದ ಪರ್ಯವಸಾನದಲ್ಲಿ ಆ ರಾಮನ ಆಯುಧಗಳೆಲ್ಲವೂ ಕೂಡ ಮೂರ್ತಿಮತ್ತಾಗಿ ರಾಮನನ್ನು ಹಿಂಬಾಲಿಸಿದವು. ರಾಮ ನಿರ್ಯಾಣದ ಸಮಯದಲ್ಲಿ ರಾಮನ ಧನುಸ್ಸು, ಅವನ ಖಡ್ಗ, ಅವನ ಬಾಣಗಳು ಎಲ್ಲವೂ ಕೂಡ ಮೂರ್ತಿಮತ್ತಾಗಿ, ಅಂದರೆ ಪುರುಷಾಕಾರದಲ್ಲಿ ರಾಮನನ್ನು ಹಿಂಬಾಲಿಸ್ತವೆ ಅಂತ. ಅಂದರೆ ಅವೆಲ್ಲ ವಸ್ತುಗಳಲ್ಲ, ಅವೆಲ್ಲ ಶಕ್ತಿಗಳು, ದೇವತಾ ಶಕ್ತಿಗಳು ಅಂತ. ಹಾಗಾಗಿ ಅಂಥ ಒಂದು ದೇವತಾ ಶಕ್ತಿಗಳ ಹೆಸರನ್ನು ನೀಡುವಾಗ ಆ ಕಾರ್ಯಕರ್ತನ ಅದರ ಹಿಂದೆ ಇರ್ತಕ್ಕಂಥದ್ದು. ಅಂಥ ಇಬ್ಬರು ವಟುಗಳು, ಒಬ್ಬ ಧೀಮಾನ್, ಇನ್ನೊಬ್ಬ ಪಿನಾಕ ಅಂತ ಎರಡು ವಟುಗಳ ಉಪನಯನಕಾರಿ ಹಿಂದಿಲ್ಲಿ ಸಂಪನ್ನವಾಗಿದೆ. ಗುರು ಸನ್ನಿಧಿ ಅವರ ಅಪೇಕ್ಷೆಯೂ ಹೌದು, ನಾವು ಇರುವಂಥದ್ದು ನಮ್ಮ ಅಪೇಕ್ಷೆಯೂ ಕೂಡ ಹೌದು. ಈ ಕಾರ್ಯಕ್ರಮದಲ್ಲಿ ಅನೇಕ ಅಡೆತಡೆಗಳ ಮಧ್ಯದಲ್ಲಿ ಅದು ಸಂಪನ್ನ ಆಗಿದೆ. ಮಹೇಶನ ಮಗನ ಉಪನಯನದ ವಿಷಯಕ್ಕೆ ಅನೇಕ ವಿಘ್ನಗಳು, ಅನೇಕ ಜಿಜ್ಞಾಸೆಗಳು, ಅಂತೂ ಕೊನೆಗೆ ಉಪನಯನ ಗುರು ಸನ್ನಿಧಿಯಲ್ಲಿ ಬಾನಕುಳಿ ಮಠದಲ್ಲಿಯೇ ನಡೆಯುವಂತೆ ಆಗಿದ್ದು ಒಂದು ಪವಾಡ ಎನ್ನುವಂತೆ ಇದೆ ಅದು ಅಂತ ನಡೆದಿದೆ. ಅದು ಕೊನೆಗೂ ಕೂಡ ಗುರುವಾಕ್ಯ ಅದು ಇಲ್ಲಿ ಸಂಪನ್ನಗೊಂಡಿದೆ. ಹಾಗೆ ಎರಡು ಕಾರ್ಯಕ್ರಮಗಳು ಇಲ್ಲಿ ಜೊತೆಯಾಗಿರ್ತಕ್ಕಂಥದ್ದು. ಇನ್ನು ಈ ಕಡೆ ಹೇಳಬೇಕು ಅಂದ್ರೆ ಅಲ್ಲೂ ಕೂಡ ಎರಡು ಕಾರ್ಯಕ್ರಮ ಜೊತೆಯಾಗಿ ನಡೆಯುವಂಥದ್ದು. ಅದು ಅಂಬತ್ತೆಯ ಮದುವೆ, ಧೀಮಾನನ ಉಪನಯನ. ಧೀಮಾನನ ಅತ್ತೆಯ ಮದುವೆ ಇದೆ, ತಂದೆ ತಂಗಿಯ ಅಮೃತಳ ಮದುವೆ ಇದೆ. ಇನ್ನೆರಡು ದಿವಸದಲ್ಲೇ ಮದುವೆ ಇರುವಂಥದ್ದು. ನಾವು ಇರುವಂತಿಲ್ಲ, ಇಲ್ದಿರು ಇರಬೇಕು ನಾವು ಕೂಡ ಕಾರ್ಯಕ್ರಮಕ್ಕೆ. ಅಂಥದ್ದೇ ಅದು. ಆಕೆ ನಮ್ಮಲ್ಲಿಯೇ ಸೇವೆ ಮಾಡ್ತಾ ಇರುವಂಥದ್ದು ಅಮೃತ. ಈ ಧೀಮಾನ ಕರೆಯುವಾಗ, ಅವನೇ ಕರೆಯೋಕ್ಕೆ ಮುಂದಾಗಿದ್ನಲ್ಲ, ಕರೆಯುವಾಗ ಸ್ವಲ್ಪ ಅನೇಕ ಸರಿ ಕರೆದ ಮೇಲೆ ಸ್ವಲ್ಪ ಆಚೆ ಈಚೆ ಆಗೋದು ಉಂಟು ಅಂತ. ಹಾಗಾಗಿ ಅಂಬತ್ತೆ ಉಪನಯನ, ನನ್ನ ಮದುವೆ ಬನ್ನಿ ಅಂತ ಅವನು ಕರಿತಾ ಇದ್ದಂತೆ ಎಲ್ರಿಗೂ ಕೂಡ. ಒಂದಷ್ಟು ಮಂದಿಗೆ ಹಾಗೆ ಕರೆದು ಬಿಟ್ಟಿದ್ದಾನೆ. ಅಂಬತ್ತೆ ಉಪನಯನ, ಧೀಮಾನನ ಮದುವೆ ಅಂತ ಆಗಿಬಿಟ್ಟಿದ್ದಾನೆ. ಹಾಗೆ ಅದು ಕೂಡ ಜೋಡಿ, ಅದು ಒಂದು ಮದುವೆ ಮತ್ತೊಂದು ಉಪನಯನ. ಅತ್ತೆಯ ಮದುವೆ ಮತ್ತು ಅಳಿಯನ ಉಪನಯನ ಒಟ್ಟೊಟ್ಟಿಗೆ ಸಂಪನ್ನಗೊಳ್ತಾ ಇದೆ. ಹಾಗಾಗಿ ಆಕೆಯು ಕೂಡ ಈಗಲೇ ಆಶೀರ್ವಾದ ಮಾಡ್ತಾ ಇದ್ದೇವೆ. ಅಮೃತ ಮತ್ತು ಆಕೆಯ ಮುಂದಿನ ಕುಟುಂಬ ಅವರು ಚೆನ್ನಾಗಿರಬೇಕು. ಹೆಣ್ಮಕ್ಳಿಗೆ ಉಪನಯನ ಸ್ಥಾನದಲ್ಲಿರುವಂಥದ್ದು ಮದುವೆಯೇ ಹೌದು ಅಂತ. ಮದುವೆಯೇ ಉಪನಯನ ಅವರಿಗೆ. ಮಂಗಲಸೂತ್ರವೇ ಯಜ್ಞೋಪವೀತ, ಪತಿಯೇ ಗುರು. ಅದು ವಿವಾಹದ ಒಂದು ಕ್ರಮ. ಹಾಗೆ ಹೆಣ್ಮಕ್ಳಿಗೆ ಉಪನಯನ ಇಲ್ವಾ ಅಂದರೆ ಇದೇ ಉಪನಯನ. ವಿವಾಹವೇ ಉಪನಯನ. ಹಾಗಾಗಿ ಗಂಡು ಮಕ್ಕಳಿಗೆ ಮದುವೆ ಸಮಯದಲ್ಲಿ ಏನಾದರೂ ವಿಶೇಷವಾಗಿ ಒಂದು ಮಂಗಳಸೂತ್ರ ಥರ ಬರೋದಿಲ್ಲ, ಮೊದಲೇ ಬಂದಿದೆ ಅದು ಅಂತ, ಜನಿವಾರ ಅಂತ ಬರೋದಿಲ್ಲ ಅಂತ. ಹೆಣ್ಮಕ್ಳಿಗೆ ಮಂಗಳಸೂತ್ರ ಆ ಸಮಯದಲ್ಲಿ ಬರ್ತದೆ. ಯಜ್ಞಸೂತ್ರ ಮತ್ತು ಮಂಗಳಸೂತ್ರ. ಆ ದೃಷ್ಟಿಯಿಂದ ನೋಡಿದರೆ ಅದು ಕೂಡ ಒಂದು ಉಪನಯನವೇ ಹೌದು, ಮದುವೆ ಕೂಡ ಅಂತ. ಒಟ್ಟೊಟ್ಟಿಗೆ ಅದು ಆಗ್ತಾ ಇದೆ. ಹಾಗಾಗಿ ಧೀಮಾನನಿಗೆ ಒಂದು ಅಮೃತದಂಥ ಭವಿಷ್ಯ ಸಿಗಲಿ ಮತ್ತು ಅಮೃತನಿಗೆ ಒಂದು ಧೀಮಾನ ಸಿಗಲಿ ಬಂತು ಅಂತಂದರೆ, ಬುದ್ಧಿಶಾಲಿಯಾದ, ಸಮರ್ಥನಾದ, ಬದುಕನ್ನು ಮುನ್ನಡೆಸಬಲ್ಲಂಥ ವರ ಅದು ಪ್ರಾಪ್ತ ಆಗಿದ್ದಾನೆ ಈಗಾಗಲೇ ಆಕೆಗೆ. ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ. ತುಂಬ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಸಂದರ್ಭ. ಈ ಉಪನಯನ ಅಂತೂ ಬ್ರಾಹ್ಮಣ್ಯದ ದೃಷ್ಟಿಯಿಂದ ಹೇಳೋದಾದರೆ ನಿಜವಾದ ಬದುಕು ಇಲ್ಲಿಂದ ಆರಂಭ ಆಗ್ತದೆ. ಅರಿವಿನ ಬದುಕಿನ ಆರಂಭ ಇದು. ಇನ್ನು ಮುಂದೆ ಜ್ಞಾನಮಯವಾಗಿರುವಂಥ ಜೀವನ. ಈವರೆಗೆ ಹಾಗಲ್ಲ. ಈವರೆಗೆ ಕಾಮಚಾರ, ಕಾಮವಾದ, ಕಾಮಭಕ್ಷಣ, ಅಂದರೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು, ಅದೆಲ್ಲ ಈ ಹಿಂದಕ್ಕೆ ಅದು ಅಂತ. ಆದರೆ ಇನ್ನು ಮುಂದಕ್ಕೆ ಸಂಸ್ಕಾರಯುತವಾದಂಥ ಬದುಕು ಅದು. ಏನಾದರೂ ಮಾತನಾಡುವಂತೆ ಇಲ್ಲ, ಏನಾದರೂ ತಿನ್ನುವಂತೆ ಇಲ್ಲ, ಎಲ್ಲಿಯಾದರೂ ಓಡಾಡುವಂತೆ ಇಲ್ಲ. ಒಂದು ಚೌಕಟ್ಟು ಬರ್ತದೆ, ಒಂದು ವಿಧಿ ನಿಷೇಧ ಬರ್ತದೆ. ಯಾಕೆಂದರೆ ಈ ಬದುಕು ಸಾಮಾನ್ಯವಾದ ಬದುಕಲ್ಲ, ಅದು ಅರಿವಿನ ಬದುಕು, ಅದು ವಿದ್ಯೆಯ ಬದುಕು. ಇನ್ನೊಂದು ಸಾರಿ ಹುಟ್ಟುತ್ತಾನವನು. ಆಚಾರ್ಯನೇ ತಂದೆ, ಗಾಯತ್ರಿಯೇ ತಾಯಿ. ಗಾಯತ್ರಿಯ ಗರ್ಭದಲ್ಲಿ ಇನ್ನೊಂದು ಜನನ, ಇನ್ನೊಂದು ಜನ್ಮ, ದ್ವಿಜ ಅಂತ ಕರೀತಾರಲ್ಲ, ಎರಡನೇ ಜನ್ಮ ಆಗುವಂಥದ್ದು ಈ ರೂಪದಲ್ಲಿ. ಹಾಗಾಗಿ ಈ ವಟುಗಳು ತುಂಬ ಅರ್ಹ ವಟುಗಳು, ತುಂಬ ಯೋಗ್ಯ ವಟುಗಳು, ತುಂಬ ಸಂಸ್ಕಾರ ಸಂಪನ್ನ ವಟುಗಳು. ಕಾರಣ ಹಿನ್ನೆಲೆ ಆಗಿದೆ. ಈಗ ಕೂಡಲೇ ಕೇಳಬೇಕಾಗಿದ್ದು ಅಂದರೆ ಒಂದು
ಒಂದು ಒಳ್ಳೆಯದನ್ನು ಕಂಡಾಗ ಕೆಟ್ಟದನ್ನು ಕಂಡಾಗ ಕೂಡಲೇ ಕೇಳಬೇಕಾಗಿದ್ದು ಯಾರು ನಿನ್ನ ಗುರು, ಯಾರು ನಿನ್ನ ತಂದೆ ತಾಯಿ, ಯಾಕೆಂದರೆ ಅಲ್ಲಿಂದ ಬಂದಿರುವಂಥದ್ದು ಅದೆಲ್ಲ. ನಮ್ಮ ಎಲ್ಲ ಒಳಿತು ಕೆಡುಕು ಕೂಡ ನಮ್ಮ ಗುರುವಿನಿಂದ, ನಮ್ಮ ತಂದೆ ತಾಯಿಗಳಿಂದ ಬಂದಿರ್ತದೆ. ಹಾಗಾಗಿ ಈ ಒಟ್ಟುಗಳು ಇಷ್ಟು ಸಂಸ್ಕಾರ ಸಂಪನ್ನ ಆಗಬೇಕಾದ್ರೆ ಆ ಕುಟುಂಬಗಳು ತುಂಬ ಮುಖ್ಯವಾದ ಕಾರಣ. ಪೂರ್ತಿ ತಮ್ಮ ಒಳ್ಳೆತನವನ್ನು ತಾವು ಇದ್ದುಕೊಂಡು ಅದನ್ನು ಧಾರೆ ಎರೆದಿದ್ದರಿಂದ ಇಂಥ ಒಂದು ಮಕ್ಕಳ ಜನನ ಆಗಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಎರಡೂ ಮಕ್ಕಳಿಗೂ ಅತ್ಯುಜ್ವಲವಾದ ಭವಿಷ್ಯನ, ಎರಡೂ ಮಕ್ಕಳಿಗೆ, ಮತ್ತು ಇಲ್ಲಿ ಪುನಃ ಎರಡು ಮಕ್ಕಳಿಗೆ, ಅಂಬತ್ತೆ ಮತ್ತು ಅಳಿಯ ಧೀಮಾನ್ ಇಬ್ಬರಿಗೂ ಕೂಡ ಅತ್ಯುಜ್ವಲವಾದ ಭವಿಷ್ಯತ್ತನ್ನು ಹಾರೈಸ್ತೇವೆ. ಅವರು ಎರಡೂ ರೀತಿಯಿಂದ, ಅಂದರೆ ಅರಿವಿನ ತುದಿಯನ್ನು ಮುಟ್ಟುವಂಥ ಯೋಗ್ಯತೆಯನ್ನು, ಆ ಬ್ರಹ್ಮ ವರ್ಚಸ್ಸನ್ನು, ಆ ಶ್ರದ್ಧಾ ಮೇಧ ಪ್ರಜ್ಞೆಗಳನ್ನು ಭಗವಂತ ಅವರಿಗೆ ಅನುಗ್ರಹ ಮಾಡಬೇಕು. ಅದು ಅಂತರಂಗದ ದೃಷ್ಟಿಯಿಂದ. ಹಾಗೆ ಬಹಿರಂಗದ ದೃಷ್ಟಿಯಿಂದ ಕೂಡ ಸೋಲಬಾರದು ಜೀವನದಲ್ಲಿ. ತುಂಬ ವಿಚಿತ್ರವಾದ ಜಗತ್ತು ಇದು, ಮಾಯಾಲೋಕ. ಈ ಬದುಕಿನಲ್ಲಿ ಕೂಡ ಸೋಲದೆ ಅಲ್ಲಿಯೂ ಸೈ ಎನಿಸಿಕೊಂಡು, ಎಲ್ಲಿಯೂ ಸೈ ಎನಿಸಿಕೊಂಡು, ಅಧ್ಯಾತ್ಮದಲ್ಲಿಯೂ ಸೈ ಎನಿಸಿಕೊಂಡು, ಹಾಗೆ ವ್ಯಾವಹಾರಿಕವಾದ ಬದುಕಿನಲ್ಲಿಯೂ ಕೂಡ ಯಾರಿಗೂ ಎಲ್ಲಿಯೂ ಎರಡು ಅಂತ ಅನಿಸ್ಕೊಳ್ಳದೆ ಇರುವಂಥ ಒಂದು ಭವಿಷ್ಯತ್ತನ್ನು ಈ ಮಕ್ಕಳಿಗೆ ಮನಸಾರೆ ಹಾರೈಸ್ತೇವೆ. ಸದಾ ಈ ಒಂದು ಗುರು ಸನ್ನಿಧಾನ ಅವರ ಜೊತೆಯಲ್ಲಿದೆ. ಈ ಮಕ್ಕಳ ಜೊತೆಯಲ್ಲಿ ಎಂದೆಂದಿಗೂ ಅವರು, ಆ ಮಕ್ಕಳು ಎಲ್ಲಿವರೆಗೆ ಇರ್ತಾರೋ, ಅವರ ಪೀಳಿಗೆ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೂ ಕೂಡ ಗುರುಪೀಠದ ಆಶೀರ್ವಾದ ಈ ಮಕ್ಕಳಿಗೆ ಮತ್ತು ಈ ಕುಟುಂಬಕ್ಕೆ ನಿತ್ಯ ಶಾಶ್ವತವಾಗಿರುವಂಥದ್ದು. ಹಾಗಾಗಿ ಆ ಗುರುದೃಷ್ಟಿಯಲ್ಲಿ ಈ ಮಕ್ಕಳು ಎತ್ತರಕ್ಕೆ, ತುಂಬ ಎತ್ತರಕ್ಕೆ ಬೆಳೆದು ಎರಡು ಕುಟುಂಬಗಳನ್ನು ಅವರು ಬೆಳಗುವಂತೆ, ಸಾಲದು ಸಮಾಜವನ್ನು ಬೆಳಗುವಂತೆ, ಸಾಲದು ದೇಶವನ್ನೇ ಬೆಳಗುವಂತೆ ಆಗಬೇಕು. ಅಂಥ ಬೆಳವಣಿಗೆ ಈ ಮಕ್ಕಳಿಗೆ ಆಗಲಿ. ಮುಂದಕ್ಕೆ ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸಿ, ಈ ಕುಟುಂಬಗಳಿಗೂ ನಾವು ಸೂಚನೆ ಕೊಡುವಂಥದ್ದು ಅದೇ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಪೂರ್ಣ ಸನ್ಮಾರ್ಗದಲ್ಲಿ ಮಕ್ಕಳು ಬೆಳೆಯುವಂತೆ, ಒಂದು ಸಣ್ಣ ಅಡ್ಡ ಮಾರ್ಗಕ್ಕೂ ಅವಕಾಶ ಇಲ್ಲದೆ ಇರುವಂತೆ ಮಕ್ಕಳನ್ನು ತುಂಬ ಜತನವಾಗಿ, ತುಂಬ ಜೋಪಾನವಾಗಿ ಮಕ್ಕಳನ್ನು ಬೆಳೆಸಿ, ಇಬ್ಬರು ಎರಡೂ ಆಗಲಿ ಅಂತ. ಪಿನಾಕ ಧೀಮಾನ್ ಆಗಬೇಕು, ಧೀಮಾನಿಗೆ ಒಂದು ಪಿನಾಕ ಕೈಲಿ ಬರುವಂತೆ ಆಗಬೇಕು. ಆದಾಗ ಪರಿಪೂರ್ಣ, ಹಾಗೆ ಆಗುವಂತೆ ಆಗಲಿ ಎಂಬುದಾಗಿ ಆಶೀರ್ವದಿಸ್ತೇವೆ. ಇಲ್ಲಿ ಸೇರಿದ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಎನ್ನುವ ಆಶೀರ್ವಾದ ಇದೆ. ಮಂತ್ರಾಕ್ಷತೆ ಕೊಡುವ ಮನಸ್ಸಿದೆ, ಆದರೆ ಕೊಡುವ ಅವಕಾಶ ಇಲ್ಲವೇ ಇಲ್ಲ ಅನ್ನೋ ಸ್ಥಿತಿ ಇದೆ. ಹಾಗಾಗಿ ನಾವು ಪಾನಕುಳಿ ಮಠದ ರಾಮದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ನಿಮಗೆಲ್ಲ ಮಂತ್ರಾಕ್ಷತೆ ಲಭಿಸಿದ ಫಲ ಬರಲಿ. ಮಂತ್ರಾಕ್ಷತೆ ತಗೊಳ್ದಿದ್ರು ಕೂಡ ಮಂತ್ರಾಕ್ಷತೆ ಸಿಕ್ಕರೆ ಯಾವ ಫಲ ಬರ್ತದೋ ಆ ಫಲ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ.